ನಿಮ್ಮ ಸರ್ಕಾರ ಕುಂಭದ್ರೋಣ ನಿಧಿಯಲ್ಲಿದೆ ಈಗ ಸದ್ಯಕ್ಕೆ. ಜೊತೆಗೆ ಕೇವಲ ಇವರು ಲಾಲಿಪಾಪ್ ಕೊಡ್ತಾ ಇದ್ದಾರೆ ಈಗ ರಾಜ್ಯದ ಜನರಿಗೆ. ಮುಂಚೆನೆ ಡಿಸ್ಕಸ್ ಆಗಬೇಕಾಗಿತ್ತು ರಾಜ್ಯದ ಜನರಿಗೆ, ವಿದ್ಯಾರ್ಥಿಗಳ ಜೊತೆಯಲ್ಲಿ ಮುಂಚೆನೆ ಚರ್ಚೆ ಮಾಡಬೇಕಾಗಿತ್ತು, ಪೋಷಕರ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಏಕಾಏಕಿ ತಂದ್ರಿ ಅಂತ ನೋಡಿ. ಏನು ಬಿಜೆಪಿ ಹೇಳ್ತಾ ಇದೆ, ಈ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ನಾನೇನಾದ್ರೂ ಹೇಳಿದ ತಪ್ಪಿದ್ರೆ ಅದನ್ನ ಪಾಯಿಂಟ್ ತಗೊಳ್ಳಿ. ರಾಷ್ಟ್ರದಲ್ಲಿ ಹೇಳೋದಿಲ್ಲ ಅವ್ರು ಹೇಳೋದು. ಬಿಜೆಪಿ ಅವರು ಸರ್ ಒಂದ್ ನಿಮಿಷ ಬಿಜೆಪಿ ಅವರು ಇದಾರಲ್ಲ, ಅವರು ಹೇಳೋದೆಲ್ಲ ಸತ್ಯ, ಬೇರೆಯವ್ರು ಹೇಳೋದೆಲ್ಲ ಸುಳ್ಳು. ಅವ್ರ ಭಾವನೆಯಲ್ಲಿ ಈ ರಾಷ್ಟ್ರದ ಜನ ಅಲ್ಲ, ಈ ರಾಷ್ಟ್ರದ ಜನ ಈಗ ಹೇಳಿದ್ರಲ್ಲ, ಈ ರಾಷ್ಟ್ರದ ಜನ ಕೇಳ್ತಾ ಇದ್ದಾರೆ ಏನಂತ. ಈಗ ಅವ್ರು ಹೇಳೋದು ಸತ್ಯನ ಸುಳ್ಳು ಅವ್ರು ಹೇಳ್ಬಿಡ್ಲಿ ನನಗೆ. 2014ರಲ್ಲಿ ತಡೀರಿ ಸರ್, ನಾವು ಹೇಳಿದಕ್ಕೆ ಉತ್ತರ ಕೊಡಿ. ಅವ್ರು ಕೇಳಿದ್ದಾರೆ, ಅವ್ರ ಉತ್ತರ ಈಗ ಮೇಡಮ್ ಅವರು ಹೇಳಿದ್ರು ಹೋಗ್ತಾರ ಬಿಜೆಪಿ, ಇಲ್ಲಿ ಯಾರೋ ನೀವು ದೊಡ್ಡರಿದ್ದೀರಾ, ನಾನು ದೊಡ್ಡರಿದ್ದೀನಿ, ರಾಜ್ಯದ ಜನ ನೋಡೋರು ದೊಡ್ಡರು ಅಂದ್ಕೊಂಡಿದ್ದಾರೆ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಎಲ್ಲೈತ್ ಸೊಮ್ಮೆ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ತೋರಿಸ್ಲಿ ಅವರು, ತೋರಿಸ್ರಿ ನೀವು ನೋಡಿ. ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಅಂತ ಸುಳ್ಳು ಹೇಳ್ತಾರೆ. ಒಂದೇದು ಇರ್ಲಿ ಸುಳ್ಳು ಹೇಳ್ತಾರೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳ್ಬಿಟ್ರು. ಈ ರಾಜ್ಯದ ಜನ ನಂಬ್ಲಿ ಅಂತ. ಇಲ್ಲಿ ಯಾರು ನಂಬಕ್ ದಡ್ರಿಲ್ಲ. ನಮಗೆ ಎಲ್ಲರಿಗಿಂತನೂ ಬುದ್ಧಿವಂತರಿದ್ದಾರೆ. ತೆಗೆದು ನೋಡಿ ಅವ್ರು ಏನ್ ಹೇಳಿದ್ರು ಅಂತ ಗೊತ್ತಾಗುತ್ತೆ. ಇವರಿಗೆ ರೆಡಿಮೇಡ್ ಆನ್ಸರ್ ಕೆಲವೊಂದು 5-6 ಕೊಟ್ಟಿರ್ತಾರೆ. ಏನಾದ್ರೂ ನಿಮಗೆ ಆನ್ಸರ್ ಬರ್ಲಿಲ್ಲ ಅಂದ್ರೆ ಮಾಹಿತಿ ಕೊರತೆ ಅಂತ ಹೇಳಿ, ನೀವು ಸುಳ್ಳು ಅಂತ ಹೇಳಿ, ಆಮೇಲೆ ಈ ತರ ಒಂದು 5-6 ನಾನು ಹೇಳ್ಬೇಕ್ರಿ, ಹೇಳ್ತೀನಿ. ಒಂದ್ ಮಾತಾಡಕ್ ಬಿಡ್ರಿ, ನೀವು ಮಾತನಾಡೋರು ಗೌರವವಾಗಿ ಸುಮ್ಮನೆ ಸರ್ ಹೇಳ್ಬಿಡಿ. ನೀವು ಇಲ್ಲ ಬರೀ ಚರ್ಚೆ ಅಂದ್ರೆ ಅದು ಫಿನಿಶ್ ಮಾಡಿ ಒಬ್ರು ನೋಡಿ. ಅದಕ್ಕೆ ಈಗ ನೋಡಿ, ಇವ್ರು ಹೇಳಿದ್ರು ಬಹಳ ಯುವಕರ ಬಗ್ಗೆ ಕಾಳಜಿ ಅಂತ ಹೇಳಿ. ಅಲ್ಲ ಸ್ವಾಮಿ, 2014ರಲ್ಲಿ ಇವ್ರ ಸರ್ಕಾರ ಆಡಳಿತಕ್ಕೆ ಬಂದು ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. ಈಗ ಹಂಗಾದ್ರೆ 11 ವರ್ಷದಲ್ಲಿ 22 ಕೋಟಿ ಉದ್ಯೋಗ ಎಲ್ಲಿ ಕೊಟ್ಟಿದ್ದಾರೆ ತೋರಿಸ್ಲಿ ಇವರು. ಎರಡನೇದು, ಇವತ್ತು ನಮ್ಮ ಏನು ಈ ಶಾಲೆಗಳ ಬಗ್ಗೆ ಹೇಳಿದ್ರು. ಅಲ್ಲ ಸ್ವಾಮಿ, ನಮ್ಮ ಸರ್ಕಾರ ಇವತ್ತು ನೀವು ತಾವೇನೋ ಹೇಳಿದ್ರಿ, ಲಾಲಿಪಪ್ಪು ಇನ್ನೊಂದು ಯಾವುದೋ ಸ್ಟೋರಿ ಹೇಳಿದ್ರಿ. ಅಲ್ರಿ, ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳು ಕೊಟ್ಟು ಬಸ್ಸುಗಳು ರಾಜ್ಯಾದ್ಯಂತ ಚಲನೆಯಲ್ಲಿ ಟಕ ಓಡ್ತದವೆ. ಇವತ್ತು ಮಹಿಳೆಯರು ಸಂತೋಷದಿಂದ ಇಡೀ ರಾಜ್ಯವನ್ನೇ ಸುತ್ತಾ ಇದ್ದಾರೆ. ಇವತ್ತು ಎಲ್ಲ ಒಂದು ನಮ್ಮ ಕರ್ನಾಟಕದ ಪರಿಸ್ಥಿತಿ, ನಮ್ಮ ಏನು ಗ್ಯಾರಂಟಿಗಳ ಇಂಪ್ಯಾಕ್ಟ್ ಇಂದ ಇವತ್ತು GST ನಮ್ಮ ಸ್ಟೇಟ್ ಅಲ್ಲಿ, ರಾಷ್ಟ್ರದಲ್ಲಿ 2ನೇ ಪ್ಲೇಸ್ ಅಲ್ಲಿ ಇದೀವಿ. ಮಹಾರಾಷ್ಟ್ರ ಬಿಟ್ಟರೆ ನಾವೇ ಇದೀವಿ. ಪ್ರತಿಬಿಂಬ ಅಲ್ವಾ? ನೀವು ಮಾತ್ರ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇವತ್ತು ಒಂದ್ ನಿಮಿಷ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸೋಮನಾಥನ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹಾ ಸರ್, ಈಗ ರಾಜ್ಯ ಸರ್ಕಾರ ತಂದಿರುವಂತಹ ಹೊಸ ಒಂದು ಬದಲಾವಣೆ, ಈ ಬಗ್ಗೆ ಇದನ್ನ ಯಾವ ರೀತಿ ನೋಡ್ತಿರ್ತಾವು? ಸರ್, ನಾನು ಬಹಳ ಸರಳವಾಗಿ ಕೆಲವು ಪ್ರಶ್ನೆಗಳನ್ನ ಅಲ್ಲಿರುವಂತಹ ಕೆಲವು ಕಾಂಗ್ರೆಸ್ಸಿನ ವಕ್ತಾರರಿಗೆ ಪ್ರಶ್ನೆ ಮಾಡೋದಕ್ಕೆ ಬಯಸ್ತೀನಿ. ಹೇಳಿ ಸರ್, ಹೇಳಿ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ ಮತ್ತು ಒಬ್ಬ SLC ವಿದ್ಯಾರ್ಥಿಯ ತಂದೆಯಾಗಿ ಕೇಳ್ತಾ ಇದ್ದೀನಿ. ಈಗ ಇವರು ಈ ರೀತಿಯ ಬದಲಾವಣೆಗಳನ್ನು ತರಬೇಕಾದ್ರೆ ಒಂದು ವ್ಯವಸ್ಥಿತವಾದ ಚರ್ಚೆಯನ್ನ ಮಾಡಿ ವಿಧಾನಸೌಧದಲ್ಲಿ ಈ ಬದಲಾವಣೆಗಳು ಎಷ್ಟು ಸರಿ ಎಷ್ಟು ತಪ್ಪು, ಇದರಿಂದ ಮಕ್ಕಳ ಮೇಲೆ ಏನ್ ಪರಿಣಾಮ ಆಗುತ್ತೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರ? ಒಂದನೇ ಪ್ರಶ್ನೆ. ಇನ್ನು ಎರಡನೇದು ಏನಂದ್ರೆ, ಈಗ ಒಬ್ರು ವಕ್ತಾರರು ಮಾತನಾಡುವಾಗ ಹೇಳಿದ್ರು ಇದು ಹಿಂದಿ ರಾಷ್ಟ್ರ ಭಾಷೆ ಅಂತ ಇವ್ರು ಹಬ್ಬಿಸ್ತಾ ಇದ್ದಾರೆ, ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದಾರೆ, ಹಿಂದಿ ರಾಷ್ಟ್ರ ಭಾಷೆ ಆಗ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಮಾತಾಡಿದ್ರು. ಅಲ್ಲ ಸ್ವಾಮಿ, ರಾಷ್ಟ್ರ ಭಾಷೆ ಹಿಂದಿ ಅಂತಂದೇಳಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಹೇಳಿದ್ದಲ್ಲ. ನಾನು 40 ವರ್ಷ ದಾಟಿದ ಒಬ್ಬ ವ್ಯಕ್ತಿ. ನಾನು ಬಾಲ್ಯದಲ್ಲಿ ಓದುವಾಗ ನನಗೂ ಸಹಿತ 5ನೇ ಕ್ಲಾಸ್ನಲ್ಲೇ ಹಿಂದಿ ಇತ್ತು. ಆವಾಗ ಅಧಿಕಾರದಲ್ಲಿದ್ದ ಪಕ್ಷ ಕಾಂಗ್ರೆಸ್, ನಿರಂತರವಾಗಿ ದೇಶವನ್ನು ಆಳಿದ್ದು ಕಾಂಗ್ರೆಸ್.
ಹಿಂದಿ ಕಲಿಬೇಕು ಅಂತಂದೇಳಿ ನಮ್ಮ ಮೇಲೆ ಹೇರಿದ್ದು ಕಾಂಗ್ರೆಸ್. ಅವಾಗೆಲ್ಲ ಇವ್ರಿಗೆ ಗೊತ್ತಿರ್ಲಿಲ್ವಾ? ಬಹುಶಃ ನೀವು ಏನು ಬಿಜೆಪಿ ವಕ್ತಾರರಾಗೋದು ಒಳ್ಳೇದು ಅನಿಸ್ತತೆ. ಅಲ್ಲ, ನಾನು ಯಾರು ವಕ್ತಾರ ಸರ್, ನಾನು ಯಾರು ವಕ್ತಾರನಾದ್ರೂ ಆಗಿರ್ಲಿ, ಅಲ್ಲಲ್ಲ ಅದು ಯಾರು ವಕ್ತಾರನಾದ್ರೂ ಆಗಿರ್ಲಿ, ನೀವು ನನಗೆ ಉತ್ತರ ಕೊಡ್ರಿ. ನಾನು ವಕ್ತಾರ ಅಂತನಾದ್ರೂ ಉತ್ತರ ಕೊಡ್ರಿ, ಅಥವಾ ಸುಮ್ನೆ ಸಾಮಾನ್ಯ ಪ್ರಜೆ ಅಂತನಾದ್ರೂ ಉತ್ತರ ಕೊಡ್ರಿ. ನಾನು ಪ್ರಶ್ನೆ ಮಾಡೋದ್ರೊಳಗೆ ತಾರ್ಕಿಕವಾಗಿಲ್ಲ, ಸರಿ ಇಲ್ಲ, ತಪ್ಪೈತೆ ಅಂದ್ರೆ ತಪ್ಪಂತ ಹೇಳ್ರಿ. ನಾನ್ ಕೇಳ್ತಾ ಇರೋ ಸುಳ್ಳ, ನಾನ್ ಕೇಳ್ತಾ ಇರೋ ತಪ್ಪ? ಸರ್ ಸೋಮನಾಥನ್ ಸರ್, ಒಂದು ಸಣ್ಣ ಪ್ರಶ್ನೆ ಏನಂದ್ರೆ, ಈಗ ರಾಜ್ಯದ ಜನತೆ ಹೇಳೋದೇನಂತಂದ್ರೆ, ವಿದ್ಯಾರ್ಥಿಗಳು ಹೇಳೋದೇನಂತಂದ್ರೆ, ಆಯ್ತಪ್ಪ ನಿಮ್ ಭಾಷೆ ಹಿಂದಿ ನಾವು ಕಲಿತೀವಿ, ರಾಷ್ಟ್ರೀಯ ಭಾಷೆ ಒಪ್ಕೊಳ್ತೀವಿ, ನಮ್ ಕನ್ನಡ ಭಾಷೆ ನೀವು ಯಾಕೆ ಕಲಿಬಾರ್ದು ಅಂತ, ಮೂರನೇ ಭಾಷೆಯಾಗಿ ನೀವು ಕನ್ನಡನೋ ತಮಿಳೋ ಯಾಕೆ ತಗೊಳ್ಬಾರ್ದು ಅಂತ. ಅಲ್ಲ ಸರ್, ನಾನು ಹಿಂದಿಯನ್ನ ನಮ್ ರಾಷ್ಟ್ರ ಭಾಷೆ ಅಂತ ಸ್ವೀಕರಿಸ್ರಿ ಅಂತ ಹೇಳ್ತಾ ಇಲ್ಲ. ಹಿಂದಿಯನ್ನೇ ನಾವು ಕಲಿಬೇಕು ಅಂತಂದೇಳಿ ನಾನು ಹೇರಿಕೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಬೇಕಾಗಿರುವಂತ ಯಾವ ಪರಿವರ್ತನೆಗಳನ್ನು ಮಾಡಬೇಕು, ಸರಿಯಾದ ಶಿಕ್ಷಣ ತಜ್ಞರ ಜೊತೆಗೆ ಚರ್ಚೆ ಮಾಡಿ ಏನ್ ಬದಲಾವಣೆ ಮಾಡ್ಬೇಕು ಅದನ್ನ ಮಾಡೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ವ್ಯತ್ಯಾಸ ಇಲ್ಲ. 4 ಜನ ತಜ್ಞರು, ವಿಜ್ಞಾನಿಗಳು, ಭಾಷಾ ತಜ್ಞರು ಯಾವ ಭಾಷೆ ಯಾರು ಕಲಿಬೇಕು ಅನ್ನೋದನ್ನ ತಿಳ್ಕೊಂಡು ಆಯಾ ಸ್ಥಳೀಯ ಭಾಷೆಗಳನ್ನ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಯೋಜನೆಗಳನ್ನ ಮಾಡ್ಲಿ. ಮಾಡೋದಕ್ಕೆ ನಾನು ಬೇಡ ಅಂತ ಹೇಳ್ತಿಲ್ಲ. ಇವತ್ತು ನನ್ನ ಮಗಳಿದ್ದಾಳೆ, ನನ್ನ ಮಗಳು ಓದ್ತಾ ಇದ್ದಾಳೆ, ನನ್ನ ಮಗಳು ಓದ್ತಾ ಇರೋ ಸಬ್ಜೆಕ್ಟ್ ನಲ್ಲಿ ಹಿಂದಿಯಲ್ಲಿ ತುಂಬಾ ಚೆನ್ನಾಗಿದ್ದಾಳೆ, ಆಕಿ ಒಳ್ಳೆ ಮಾರ್ಕ್ಸ್ ತಗಂತಾಳನ್ನ ಕಾನ್ಫಿಡೆನ್ಸ್ ಹಂಗಿದೆ. ಸರ್ಟನ್ಲಿ ಇವ್ರ ಹಿಂದಿ ಅಂತ ತೆಗೆದ್ರೆ ನನ್ನ ಮಗಳು ಓದ್ತಕ್ಕಂತ ಅಭ್ಯಾಸದ ಮೇಲೆ, ಆಕಿ ಪರ್ಸೆಂಟೇಜ್ ಮೇಲೆ ಅದು ಪರಿಣಾಮ ಬೀರುತ್ತಲ್ವಾ? ನನ್ನಂತ ಎಷ್ಟೋ ಜನ ಪೇರೆಂಟ್ಸ್ಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತಲ್ವಾ? ಈಗ ಇದನ್ನೇ 4 ತಿಂಗಳ ಮುಂಚೆ ಹಿಂದಿ ಅನ್ನೋದು ನಿಮಗೆ ಸಬ್ಜೆಕ್ಟ್ ಇಲ್ಲ, ಎಲ್ಲಾ ಭಾಷಾ ತಜ್ಞರ ಜೊತೆ ಚರ್ಚೆ ಮಾಡಿದೀವಿ. ನೆಕ್ಸ್ಟ್ ಇದನ್ನ ನೀವು ಬರಿಬೇಕಾದಿಲ್ಲ, ಬರೆದ್ರು ಕೂಡ ಬರೀ ABCD ಗ್ರೇಡ್ ಅಂತ ಹೇಳಿದ್ರೆ ಅದಕ್ ಬಿಟ್ಟು ಬೇರೆ ವಿಷಯಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರು. ಅವ್ರಿಗೆ ಈಗ ಅದ್ರ ಮೇಲೆ ಪರಿಣಾಮ ಆಗಲ್ವಾ? ಈ ಕಾಮನ್ ಸೆನ್ಸ್ ಬೇಡವಾ ಈಗಿನ ಶಿಕ್ಷಣ ಸಚಿವರಿಗೆ? ಬದಲಾವಣೆ ಮಾಡೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಇಲ್ಲ. ಒಂದು ಸಣ್ಣ ಪ್ರಶ್ನೆ ಸರ್, ಈಗ ಏನ್ ಹೇಳ್ತಾ ಇದಾರೆ ಜನ ಅಂದ್ರೆ, ಈ ರೂಲ್ ಏನ್ ಹೇಳ್ತಾ ಇದೀರಿ ನೀವು ಕರ್ನಾಟಕ ಮತ್ತೆ ದಕ್ಷಿಣದ ರಾಜ್ಯಗಳಿಗೆ ಏನ್ ಹೇಳ್ತಾ ಇದೀರಿ, CBSE ಸಿಲೆಬಸ್ಗೂ ಇದು ಅವೈಲಬಲ್ ಆಗುತ್ತಾ, ಅದಕ್ಕೂ ಇದು ಅನ್ವಯ ಆಗುತ್ತಾ ಅಂತ? ಸರ್, ನಾನು ಹೇಳೋದೇನಂದ್ರೆ ಯಾವುದಕ್ಕೆ ಯಾವ್ದಾದ್ರೂ ಅನ್ವಯ ಆಗಿಲ್ಲ ಅಂದ್ರೆ ಸರಳ ಪ್ರಶ್ನೆ ಇದೆ, ಬಹಳ ಸರಳ ಪ್ರಶ್ನೆ ಇದೆ. ಯಾವುದೇ ಒಂದು ವ್ಯತ್ಯಾಸವನ್ನ ಶಿಕ್ಷಣದ ವಿಷಯದಲ್ಲಿ ಬದಲಾವಣೆ ಮಾಡ್ಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮಂತ್ರಿ ಕುಂತ್ಕೊಂಡು ಬೆಳಕರದ್ರೊಳಗೆ ತಮ್ಮ ಸರ್ಕಾರ ಬದಲಾವಣೆ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ಏನೇ ಪರಿವರ್ತನೆ ಮಾಡೋದಿದ್ರು ಕೂಡ ಪರಿಶುದ್ಧವಾದ ಚರ್ಚೆಯನ್ನ ಮಾಡಬೇಕು. ವಿಧಾನಸೌಧದಲ್ಲಿ ಚರ್ಚೆಯನ್ನು ಮಾಡಬೇಕು, ವಿಧಾನ ಮಂಡಲದಲ್ಲಿ ಚರ್ಚೆಯನ್ನು ಮಾಡಬೇಕು. ಇದನ್ನು ಪರಿವರ್ತನೆ ಮಾಡೋದ್ರಿಂದ ಸಾಹೇಬ್ರೆ ಏನ್ ಚರ್ಚೆ ಮಾಡಿದ್ದಾರೆ? ಎಲ್ಲ ಸಂಘಟನೆಗಳು ಬಂದಂತ ಸಂದರ್ಭಗಳಲ್ಲಿ ಅವ್ರ ಜೊತೆಗೂ ಚರ್ಚೆ ಮಾಡಿದ್ದಾರೆ, ಬೇರೆ ಎಕ್ಸ್ಪರ್ಟ್ಸ್ ಜೊತೆಗೂ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ, ಅದು ಮಾಹಿತಿ ಇಲ್ಲ ಅಷ್ಟೇ. ವಕ್ತಾರ್ರೆ, ಕಾಂಗ್ರೆಸ್ ವಕ್ತಾರ್ರೆ, ಮಾಹಿತಿ ಇಲ್ಲ ಅಷ್ಟೇ ನಿಮಗೆ. ಕೇಳ್ತಾ ಇದ್ದೀನಿ. ಸೋಮನಾಥನ್ ಸರ್, ಈ ಪ್ರಶ್ನೆ ಸೋಮನಾಥನ್ ಸರ್ ಒಂದೇ ನಿಮಿಷ ಹೋಲ್ಡ್ ಅಲ್ಲಿ ಸರ್. ಬಾಲಕೃಷ್ಣ ಸರ್, ಸೋಮನಾಥನ್ ಸರ್ ಒಂದೇ ನಿಮಿಷ, ನಿಮಗೆ ನಾನು ಉತ್ತರ ಕೊಡಿಸ್ತೀನಿ ಸರ್. ಈಗ ಸಿಂಪಲ್ ಆಗಿ ಎಲ್ರಿಗೂ ಬರೋದೇನಂತಂದ್ರೆ, ಏನಾದರೂ ವರದಿ ತರಿಸ್ಕೊಂಡಿದ್ರಾ ಅಥವಾ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ ತಂತ್ರಜ್ಞರ ಜೊತೆಗೆ ಪಾಲಕರ ಜೊತೆ ಏನಾದರೂ ಚರ್ಚೆ ಮಾಡಿದ್ರ, ಅಥವಾ ಶಿಕ್ಷಕರ ಜೊತೆ ಚರ್ಚೆ ಮಾಡಿದ್ರಾ, ಅಥವಾ ಏನಿದು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ, ಈ ಫೇಲ್ಯೂರ್ನ ನಾವು ಮುಚ್ಚಾಕ್ಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕೆ ತಂದಿದ್ದ ಚರ್ಚೆ ಏಕಾಏಕಿ ನಿನ್ನೆ ಉಟ್ಕೊಂಡಿರ್ತಕ್ಕಂಥದ್ದಲ್ಲ. ಇದು ಚರ್ಚೆ ಇಂದ್ಲಿಂದನೂ ಕೂಡ ಅನೇಕ ಕನ್ನಡ ಪರ ಸಂಘಟನೆಗಳು ಮನವಿಯನ್ನ ಮಾಡಿದ್ರು, ಆಗ್ರಹಗಳು ಮಾಡಿದ್ರು, ಪದೇ ಪದೇ ಭೇಟಿ ಮಾಡಿದ್ರು. ದಶಕಗಳ ಹೋರಾಟ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ವರದಿಗಳು ಇದಾವೆ. ಇವತ್ತು ಬಿಜೆಪಿ ಆಡಳಿತ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರವಾಗಿ ತರಿಸ್ಕೊಂಡಂತ ವರದಿಗಳು ಇದಾವೆ. ಇವತ್ತು ನಮ್ಮ ಏನು ಇಲಾಖೆ ಇದೆ, ಇಲಾಖೆನೂ ಕೂಡ ನಮ್ಮಲ್ಲಿ ಅವ್ರು ಇರ್ತಕ್ಕಂತಹ ಭಾಷಾ ಪಂಡಿತರು, ಆಮೇಲೆ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ಎಕ್ಸ್ಪರ್ಟ್ಸು, ಸರ್ಕಾರ ಎಲ್ಲದನ್ನು ಕೂಡ ಕೂಡಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಒಂದು ಯಾವುದೇ ಒಂದು ಸುತ್ತೋಲೆಗಳು ಓಡಿಸೋದಕ್ಕಿಂತ ಮುಂಚೆ ಅಥವಾ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಇವ್ರು ನಾವೇನು ಸನ್ಮಾನ್ಯ ಮೋದಿ ತರ ರಾತ್ರಿ ಕೂತ್ಕೊಂಡು ಡಿಮಾನಿಟೈಸೇಷನ್ ಬೆಳಿಗ್ಗೆ ಅಂತ ಅನೌನ್ಸ್ ಮಾಡಲ್ಲ. ಇವರು ಡಿಮಾನಿಟೈಸೇಷನ್ ಬಿಜೆಪಿ ಅವ್ರು ಮಾಡಿದ್ರಲ್ಲ, ವಿಷಯ ಅಂತಾರಲ್ರಿ. ನೀವ್ಯಾಕೆ ಮಾಡಿದ್ರಿ? ನೀವು ಮಾತಾಡ್ಬೇಕಾದ್ರೆ ನೀವು ಮಸ್ತ್ ಮಾತಾಡಿದ್ರಿ, ಹೇಳಿದ್ರಲ್ಲ ನೀವು ಮಾತಾಡಿದ್ರ. ನೀವು ನಮಗೆ
ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆ ನಿಮ್ಮ ಚರ್ಚಾ central ಸ್ಪರ್ಧೆ government ನಿಮಗೂ decision ಹೇಳ್ಬೇಡಿ. ತಗೊಳ್ಳೋದ್ರ ಓ ಬಗ್ಗೆ ಇದು ಹೇಳ್ತಾ ಇದ್ದಾರೆ. ರೆಡಿಮೇಡ್ ಮಕ್ಕಳ ಬಗ್ಗೆ ಮಾತಾಡಿ. ರೆಡಿಮೇಡ್ ಟೂಲ್. Education ಬಗ್ಗೆ ಇವರು ಮಾತಾಡಿ. ಬಿಜೆಪಿ ಅವರು ಕೊಟ್ಟಂತಹ ರೆಡಿಮೇಡ್ ಟೂಲ್ ಏನು ನೋಟ್ ಅವರಿಗೆ ಬ್ಯಾನ್ ಇದು ಜಾಸ್ತಿ education ಚೆನ್ನಾಗಿ ಯಾವ ಸಂಬಂಧ ಇಲ್ಲ. ಮೇಡಮ್ ಸರ್ ಯಾವಾಗ ನೋಟ್ ಬ್ಯಾನ್ ಬಗ್ಗೆನೇ ಎದುರು ಮಾತಾಡೋಣ. ಪಕ್ಷದ ಅದೇ ವಕ್ತಾರರು ಅದೇ ವಿಷಯ ಬೇರೆ ಮಾತಾಡೋಣ ಪಕ್ಷದ ವಕ್ತಾರರು ಸಮರ್ಥವಾಗಿ ತಮ್ಮ ವಿಚಾರಗಳನ್ನು ಹೇಳೋಂತ ಸಂದರ್ಭದಲ್ಲಿ ಅವರು ಒಂದು ಈ ತರ ಕೂಗೋದು ಅವರು ಟೂಲ್ ಅಂದ್ರೆ ರೆಡಿಮೇಡ್ ಟೂಲ್ ಹೇಳಿರ್ತಾರೆ ನೀವು ನೀವು ಈ ಉತ್ತರ ತರ ಕೊಡಿ ಸರ್. ಹೇಳಿ ಈ ಈಗ ತರ ಅಷ್ಟು ಹೇಳಿ ಅಂತ ಕೇಳಿದ್ರೆ ಒಂದು ಅದು ಕಾಮನ್ ವಿದ್ಯಾರ್ಥಿಗಳ ರಿಪೀಟ್ ಮಾಡಿ ಜನರಿಗೆ ಹಾಸ್ಯಾಸ್ಪದ ಆಗ್ಬೇಡಿ ಈ ಟೂಲ್ ಕಿಟ್ ಅಂತ ಏನ್ ಆ, ಹೇಳ್ತಾ ಇದ್ದಾರೆ BJP ಅದನ್ನ ಅದನ್ನ ಅವ್ರು ಕೊಟ್ಟಿದ್ದಾರೆ ಹೌದು Tool kit ನೀವು ನೋಡಿ ಯಾವುದೇ ಡಿಬೇಟ್ಗಳು ನೋಡಿ ಅವ್ರು ನಾವು ಈ ತರದ್ ಬಂದಾಗ ಅವು ಹೇಳೋ ಒಂದು ಮಂತ್ರಗಳು ಅದಕ್ಕೋಸ್ಕರ ಅದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಈ ಟಿವಿ ವಾಹಿನಿಗಳು ಟೈಮು ವೇಸ್ಟ್ ಆಗಬಾರ್ದು ಯಾರ್ದು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಇದನ್ನ ನಾನು ಹೇಳ್ತಾ ಇದ್ದೀನಿ ಮೂರನೇದು ಸರ್ ಇವತ್ತು ಈ ಅಭಿವೃದ್ಧಿ ಶಾಲೆಗಳ ವಿಚಾರದಲ್ಲಿ ಹೇಳಿದ್ರು ಸರ್ ನಾವು 10,000 ಕೋಟಿ ರೂಪಾಯಿ ಶಿಕ್ಷಣ ಇಲಾಖೆಗೆ ದುಡ್ಡು ಕೊಟ್ಟಿದ್ದೀವಿ ಇವತ್ತು ಏನು ಶಾಲೆಗಳೆಲ್ಲ ಬಿದ್ದೋಗಿದ್ದಾವೆ ಇವು ತೆಗೆದು ನೋಡ್ಲಿ ನಮ್ಮ ಜೊತೆಗೆ ಬನ್ನಿ ತೋರಿಸ್ತೀವಿ ಇವತ್ತು ಸೋರಾಂತ ಶಾಲೆಗಳಿಗೆ ರಿಪೇರಿಗಳಿಗೆ ಇದಕ್ಕಂತಾನೆ ಸರ್ಕಾರ ಈ ಹೋದ ವರ್ಷ 100 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಬರೀ ಲೀಸ್ಟ್ ಮಾಡಿಬಿಟ್ಟು DDPI ಈ BUಗಳ ಮೂಲಕ ನಾವು ಲೀಸ್ಟ್ ತರಿಸ್ಕೊಂಡ್ಬಿಟ್ಟು ಪ್ರತಿ ವರ್ಷ ಅವರಿಗೆ ಯಾವುದೇ ಶಾಲೆಗಳು ಕೂಡ ಸೋರೋದಕ್ಕೆ ಈ ಥರ ಏನು ತೊಂದರೆ ಆಗಬಾರ್ದು ಅಂತ ಕೊಟ್ಟಿದ್ದೀವಿ ಶಾಲಾ ಕಾಂಪೌಂಡ್ಗಳಿಗೆಲ್ಲ ಹಣ ಕೊಟ್ಟಿದ್ದೀವಿ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೋಸ್ಕರ ಈ ಶಾಲೆಗಳಿಗೋಸ್ಕರ ಪ್ರಾಥಮಿಕ ಶಿಕ್ಷಣಕ್ಕೋಸ್ಕರ ಇವತ್ತು ಅನೇಕ ನಾವು ಜನಪರವಾಗಿದ್ದು ಈ ಶಿಕ್ಷಣ ಇಲಾಖೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ನಮ್ಮ ಸಚಿವರು ಇವರು ಯಾರೋ ಮಧು ಬಂಗಾರಪ್ಪನವರು ಬಹಳ ಒಂದು ಕ್ರಿಯಾಶೀಲರಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲ ಅಲ್ಲಿರ್ತಕ್ಕಂತಹ ಏನು ಅವರ ಒಂದು ಶಿಕ್ಷಣ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಬಜೆಟ್ನಲ್ಲೂ ನಾವು ಕೊಟ್ಟಿದ್ದೀವಿ ಸುಮ್ಮನೆ ಇವರು ಜನಗಳ ಮುಂದೆ ಶಾಲೆಗಳು 200-300 ಶಾಲೆಗಳು ಸೋರ್ತಾ ಇದ್ದಾವಂತ ಒಂದು ಜನರಲ್ ಫ್ಲೋನಲ್ಲಿ ಹೇಳ್ಬಿಟ್ರೆ ಬರ್ರಿ ನನ್ನ ಜೊತೆಗೆ ತೋರಿಸ್ತೀನಿ ನಮ್ಮ ಇದು ರೆಕಾರ್ಡಲ್ಲಿ ಶಿಕ್ಷಣ ಇಲಾಖೆಗೆ ಬನ್ನಿ ಚೆಕ್ ಮಾಡೋಣ ಎಷ್ಟು ಶಾಲೆ ಅದಾವಂತ ನಾನು ತೋರಿಸ್ಲಿಲ್ಲ ಅಂದ್ರೆ ನನಗೆ ಅವಾಗ ಹೇಳಿ ಓಕೆ ಕಾಂತಿ ಶೆಟ್ಟಿ ಮೇಡಮ್ ಈ ಇವಾಗ ಟೂಲ್ ಕಿಟ್ ನಾನೊಂದು simple ಅಲ್ಲ ಅವರು ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜನ ಏನ್ ಮಾತಾಡಿದೀನಿ ನಾನು ಅದನ್ನ ನೋಡಿದ್ದಾರೆ ನಾನು ಸಿಂಪಲ್ ಆಗಿ ನಾನು ಅವ್ರಿಗೆ ಕೇಳಕ್ಕೆ ಒಂದೇ ಒಂದು ಕ್ವಶನ್ ಕೇಳಿದೆ ಅಲ್ಲ ಒಂದೇ ನಿಮಿಷ ಒಂದು ಮೇಡಮ್ ಕ್ವಶನ್ ಅವ್ರಿಗೆ next ನೀವೇ ಮಾತಾಡಿ ಮೋದಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.